ನಾನು ಹೇಳಲಿಕ್ಕತ್ತದ ರೀ. ಯಾಕೆಂದ್ರೆ ಈಗ ನೀವು ಹಲವು ಸಲ ಚರ್ಚೆ ಮಾಡಿ ಹೇಳಿದ್ದದ. ಚಿನ್ನಯ್ಯ ಅಂದ್ರೆ ಮೊದಲು ಭೀಮ, ಮುಸುಕುದಾರಿ ಭೀಮ ಒಂದು ಹೇಳಿ ಕೊಡ್ತಾರೆ. ಚಿನ್ನಯ್ಯ ನಂತರ ಪೊಲೀಸ್ ಸ್ಟೇಷನ್ ಅಂದ್ರೆ SIT ಹೋದ್ಮೇಲೆ ದಿನ ಸ್ಟೇಟ್ಮೆಂಟ್ ಕೊಡ್ತಾರೆ. ಎರಡೂ 183, ಮೊದಲು 163 ಒಳಗಿತ್ತು, ನಂತರದ್ದು 183 ಒಳಗೆ ಆಗಿದ್ದದ. ಎರಡೂ ಅವನ ಕೊಟ್ಟಿದ್ದು. ಒಂದು ಕಡೆ ಹೆಗ್ಗಡೆ ಅವ್ರ ಮೇಲೆ ಆರೋಪ ಮಾಡ್ತಾನೆ, ಇನ್ನೊಂದು ಕಡೆ ಈ ತಿಮ್ರೋಡಿ ಅವ್ರ ಮೇಲೆ ಅವ್ರ ಗೆಳೆಯರ ಮೇಲೆ ಎಲ್ಲ ಆರೋಪ ಮಾಡ್ತಾನೆ. ಇವ್ರು ಮಾಡಿದ್ರಪ್ಪ, ಇವ್ರು ಹೇಳಿದ್ರು ಅದಕ್ಕೆ ಬಂದೆ ಅಂತೇಳಿ. ಆದರೆ ಅವರು ಎರಡೂ ಕಡೆ ಒಂದು ಮಾತ್ರ ಮಾಡೋದ್ರಲ್ಲಿ ಅರ್ಥ ಏನಪ್ಪ ಅಂದರೆ, ಎರಡೂ ಕಡೆ ಎರಡೂ ಮಟ್ಟದಲ್ಲಿ ಹೇಳಿದ್ರು ಅಲ್ಲಿ ನಾ ಏನೋ ಹೋಗ್ಯವಳ ಏನೋ ಹೋಗಿದ್ದೀನಿ, ಸುಳ್ಳಿನಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆ ಘಟನೆಗಳು ಸುಳ್ಳಲ್ಲ. ಆದರೆ ಇದು ಹಿಂದಿದ್ದಂಥವ್ರು ಯಾರು ಅಂದಾಗ ಅವ್ರ ಹೆಸರು ಬೇರೆ ಬೇರೆ ಆಗಲಿಕ್ಕತ್ತವ್ರು. ಇದಕ್ಕೆ ಕಾರಣ ಏನು? ಮೊದಲ ಈಗ 2 ವರ್ಷ ಹಿಂದೆ ಒಂದು ವಿಡಿಯೋ ಮಾಡಿದಾಗ ಹೆಗ್ಗಡೆಯವ್ರ ಮೇಲೆ ಇನ್ನುಳಿದವ್ರ ಮೇಲೆ ಆರೋಪ ಮಾಡಿದರು. ಸ್ವತಃ ವಿಡಿಯೋಗಳು ಈಗಲ್ಲಿ ಬಿಡುಗಡೆ ಮಾಡಿದ್ದು. ಆನಂತರ ಇದರಲ್ಲಿ ನಮ್ಮ ವಿಶೇಷವಾಗಿ ಈ ಒಕ್ಕಲಿಗರ ಒಂದು ನಮ್ಮ ಮಠಾಧೀಶರು ನಿರ್ಮಲಾನಂದ ಸ್ವಾಮೀಜಿಯವ್ರ ಹೆಸರು ಬಗ್ಗೆ ಅವ್ರ ಮುಂದೆ ಮಾತಾಡಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅವೆಲ್ಲವೂ ಸರಿ ಅದಾವೆ. ನಾವು ನಂತರದಲ್ಲಿ ಏನು SIT ಪೊಲೀಸ್ ಸ್ಟೇಷನ್ದಲ್ಲಿ ಹೋಗಿ ಏನು ಸಿಗ್ತಾರೆ ಅಥವಾ SITಗೆ ಸಿಕ್ಕಾಗ ಅಲ್ಲಿ ಬೇರೆ ರೀತಿ ಮಾತಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಇದಕ್ಕೆ ಕಾರಣ ಏನು? ಇದನ್ನು ಹುಡುಕವ್ರು ಯಾರು? SIT ಅಂತ ಹುಡುಕೋದಿಲ್ಲ. SIT ನಾವು ಎನ್ಕ್ವೈರಿ ಮಾಡಿದ್ರೆ ಹಂಗೆ ಹೇಳಿದಾನ ಅಂತ ಹೇಳ್ತಾರೆ ಅವರು. ಮತ್ತು ಹುಡುಕವ್ರು ಇದಕ್ಕೆ ಮತ್ತೊಂದು ತನಿಖೆನಾ? SIT ಮೇಲೆ ಮತ್ತೊಂದು SIT ನೇಮಿಸ್ಬೇಕಾ? ಏನಿತ್ತು ಅರ್ಥ ಅಂತ ಒಟ್ಟಿನಲ್ಲ. ನಿಜವಾಗಿಯೂ ಇವೆಲ್ಲ ಇವತ್ತು ಈ ಕ್ರಿಮಿನಾಲಜಿ ಅಭ್ಯಾಸ ಮಾಡಿದ್ರೆ ಅರ್ಥ ಆಗ್ತದೆ. ಇದು ದೊಡ್ಡ ವಿಷಯನಲ್ಲ, ಸಣ್ಣ ಹುಡುಗರಿಗೆ ಅರ್ಥ ಆಗ್ತದೆ ರೀ. ಮೊದಲು ಹಿಂಗೆ ಅಂತ ಈಗ ಹಿಂಗೆ ಯಾಕೆ ಅನ್ನೋದಕ್ಕಾಗಿ. ಇನ್ನು